ದುಡ್ಡಿತ್ತು ಪರ್ಚೇಸ್ ಮಾಡಿದ್ರಿ, ದುಡ್ಡಿಲ್ಲ ರೆಂಟ್ ತಗೊಂಡ್ಬಂದ್ರಿ, ಆ ಪ್ರಾಪ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅದನ್ನ ಹೇಳ್ಕೊಡ್ತೀವಿ. ರಿಸೆಪ್ಷನ್ ಆದ್ಮೇಲೆ ಮಂಟಪ, ಮದ್ವೆ ಹೇಗ್ ಮಾಡ್ಬೇಕು, ಬೇಬಿ ಶವರ್ ಹೇಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಹಾಸ್ಪಿಟಲ್ ಇಂದ ಮನೆಗೆ ಹೇಗ್ ಬರ್ಬೇಕು, ಎಂಟ್ರಿ ವೆಲ್ಕಮ್ ನ ಮಾಡ್ಕೋಬೇಕಲ್ಲ ಪಾಪುನ, ಅದನ್ನ ಹೇಗ್ ಮಾಡ್ಬೇಕು. ಅದಾದ್ಮೇಲೆ ಆ ಮಗುಗೆ 1 year ಬರ್ಡೇ ಹೇಗ್ ಮಾಡ್ಬೇಕು. ಇದ್ರಲ್ಲಿ ನಿಮ್ಗೆ ವೆಂಡರ್ ಮ್ಯಾನೇಜ್ಮೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್, B2B ಬಿಸ್ನೆಸ್ ಅಂದ್ರೇನು, B2C ಬಿಸ್ನೆಸ್ ಅಂದ್ರೇನು, B2B2C ಬಿಸ್ನೆಸ್ ಅಂದ್ರೇನು, ಪೇಷನ್ಸ್ ಅಂದ್ರೆ ಏನು, ರೆಸ್ಪೆಕ್ಟ್ ಎವ್ರಿ ಒನ್ ಅಂದ್ರೆ ಏನು, ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಏನು, ಬಜೆಟ್ ಅಂದ್ರೆ ಏನು, ಎಲ್ಲ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ. ಎಕ್ಸಾಂಪಲ್ ಇಲ್ಲಿ 24 ಸಿಲೆಬಸ್ ಇಲ್ಲಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಒಂದು ಮಿಕ್ಕಿ ಮೌಸ್ ಥೀಮ್ ಮಾಡ್ತೀವಿ, ಆ ಮಿಕ್ಕಿ ಮೌಸ್ ಥೀಮ್ ಮಾಡೋದು ಹೇಗೆ ಅದನ್ನ ಹೇಳ್ಕೊಡ್ತೀವಿ. ಮಾಡ್ಬಿಟ್ರಿ ಐಟಮ್ ಎಲ್ಲೆಲ್ಲಿ ಸಿಗುತ್ತೆ ಅದನ್ನ ಹೇಳ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಇಲ್ಲಿ ಸಿಗುತ್ತೆ ಐಟಮ್. ತಗೊಂಡ್ಬಂದ್ಬಿಟ್ರಿ ದುಡ್ಡಿತ್ತು, ದುಡ್ಡಿಲ್ಲ, ಆ ಐಟಮ್ ಹೆಂಗೆ ರೆಂಟ್ ತಗೊಂಡ್ಬರ್ಬೇಕು ಅದನ್ನ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಆ ಒಂದು ಡೆಕೋರೇಷನ್ ಅಲ್ಲಿ ಒಂದ್ ಸಪರೇಟ್ ಪ್ರಾಪ್ಸ್ ಮಾಡಿಸ್ಬೇಕು. ಆ ಪ್ರಾಪ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅದನ್ನ ಹೇಳ್ಕೊಡ್ತೀವಿ. ಇವಾಗ ನಿಮ್ಗೆಲ್ಲ ಗೊತ್ತಾಯ್ತಲ್ಲ. ಹಂಗೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದೇ ಸಲ ಮಾಡಕ್ಕಾಗಲ್ಲ. ಫಸ್ಟ್ ಪೋಸ್ಟ್ ಮಾಡ್ತೀರಾ, ಅದಾದ್ಮೇಲೆ ಕಾಲ್ ಬರುತ್ತೆ, ಕಾಲ್ ಮಾಡಿ ಅವ್ರಿಗೆ ಫೋಟೋಸ್ ಕಳಿಸ್ತೀರಾ, ಫಾಲೋ ಅಪ್ ಮಾಡ್ತೀರಾ, ಕೊಟೇಶನ್ ಕೇಳ್ತೀರಾ, ಮತ್ತೆ ಕ್ಲೋಸ್ ಅಪ್ ಮಾಡ್ತೀರಾ, ಮತ್ತೆ ಪ್ಲಾನ್, ಮತ್ತೆ ಆರ್ಗನೈಸ್, ಬಿಫೋರ್ ಇವೆಂಟ್, ಪ್ರೆಸೆಂಟ್ ಇವೆಂಟ್, ಆಫ್ಟರ್ ಇವೆಂಟ್, ಈ ಜರ್ನಿ ಎತ್ಕೊಂಡು ಹೋಗ್ಬೇಕು ನೀವು. ಅದಕ್ಕೆ ಈ ಎಲ್ಲ ಹೇಳಿದ್ಮೇಲೆ ನೀವು ಒಂದೊಂದೇ ಆಡ್ ಮಾಡಿ ಈವೆಂಟ್ ಮಾಡೋದು.